ಯೌವನದಿಂದ ಮುಪ್ಪಿನವರೆಗೂ ತನ್ನ ಜಮೀನಿನ ರಸ್ತೆಗಾಗಿ ಹೋರಾಟ ನಡೆಸುತ್ತಿರುವ ವೃದ್ಧೆ. ರಸ್ತೆ ಬಿಡಿಸುವಲ್ಲಿ ವಿಫಲವಾಗಿರುವ ಕಂದಾಯ ಇಲಾಖೆ. ಎಚ್.ಡಿ. ಕೋಟೆ ತಾಲೂಕಿನ ಐರಿಗೆ ಗ್ರಾಮದ ನಿವಾಸಿ 84 ವರ್ಷದ ದೇವಮ್ಮ ಕೊಡಸೀಗೆ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ 5 ಎಕರೆ ಜಮೀನಿದ್ದು, ಸರ್ಕಾರ ದೇವಮ್ಮನಿಗೆ ಸಾಗುವಳಿ ಚೀಟಿ ನೀಡಿದ್ದಾಗಿನಿಂದ ಇದುವರೆಗೂ ತನ್ನ ಜಮೀನಿಗೆ ತೆರಳಿ ವ್ಯವಸಾಯ ಮಾಡಲು ರಸ್ತೆ ಇಲ್ಲದೆ ಪರಿತಪಿಸುತ್ತಿರುವ ನತದೃಷ್ಟೆ ಮಹಿಳೆ. ಇದರ ಬಗ್ಗೆ ದೂರು ನೀಡಿದ್ದರೂ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾಗಿರುವ ಕಂದಾಯ ಇಲಾಖೆ ಅಧಿಕಾರಿಗಳು. ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ನಾದರೂ ವೃದ್ಧೆ ದೇವಮ್ಮ ತನ್ನ ಜಮೀನಿಗೆ ತಿರುಗಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕೃತ ರಸ್ತೆಯನ್ನು ಬಿಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವರೇ ಎಂದು ಕಾದು ನೋಡಬೇಕಾಗಿದೆ. ವರದಿ ಮಲಾರ ಮಹಾದೇವಸ್ವಾಮಿ. ಬೇಲಿ ಹಾಕೊಂಡಿದ್ದಾರೆ ಅಂತ ನಾವು ಹೇಳಿದ್ದೀರಾ? ಇಲ್ಲ ಸರ್, ನೀವು ಬಿಡಿಸ್ಕೊಟ್ಟು ಬಂದಾಗ್ಲಿಂದಲೂ ಕೂಡ ತಕರಾರು ಕೂಡ್ತಾ ಇಲ್ಲ ಅವನು. ನೀವು ಬಿಡಿಸ್ಕೊಟ್ಟು ಬಂದಿರಲ್ಲ ಸರ್, ಆದ್ರೆ ಮಾಡಂಗೆ ತೊಂದರೆ ಕೊಟ್ಟ. ಆಗ್ಲೇ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ, ಅವ್ರನ್ನ ಕರೆಸಿದ್ರು ಸರ್. ಕರೆಸಾದ್ಮೇಲೆ ಅವ್ನು ಏನು ಹೇಳ್ತಾನೆ, ನೀವಿಬ್ಬರು ತಪ್ಪಿಗೆ ಇವ್ರು ಅನುಭವಿಸ್ತಿರ್ತಕ್ಕಂಥದ್ದು ನೆನ್ನೆ ಮೊನ್ನೆ ಸಮಸ್ಯೆ ಆಗಿದ್ರೆ ಎದ್ದೇಳಿ ಅಂತ ಹೇಳ್ಬೋದಿತ್ತು. ನೆನ್ನೆ ಮೊನ್ನೆ ಆಗಿರೋಂಥದ್ದೆಲ್ಲ ಇದು ಸಾಗುವಳಿ ಇಶ್ಯೂ ಆಗಲಿಂದ ಹಿಡಿದು ಆಗೆಲ್ಲ ಒಪ್ಪಿನ ಮೇಲೆ ತಿರುಗಾಡ್ತಾ ಇದ್ರು. ಈಗ ಭೂಮಿಯ ಗೌರವ ಜಾಸ್ತಿ ಆಗಿ ಬೆಲೆ ಜಾಸ್ತಿ ಆಗಿ ಯಾರು ಯಾವ ಜಮೀನು ಮೇಲೆ ಕೊಡ್ತಾ ಇಲ್ಲ. ಇವ್ರು ಮಗ ತೀರೋಗ್ಬಿಟ್ಟಿದ್ದಾರೆ, ಮಗ ಇಲ್ಲ, ಸೊಸೆ ಒಂದು ಕಡೆಗೆ, ಮಗಳೊಂದು ಕಡೆಗೆ, ಈ ಅಮ್ಮ ಒಂದೇನೆ. ನಿಮ್ಮ ಗಮನಕ್ಕೆ ತಂದು ಸಾಕಾಗ್ಬಿಟ್ಟಿದೆ ಸರ್. ನಾವು ಈಗ ಸುಮಾರು ವರ್ಷದಿಂದ ಅಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದ್ರಿ. ಆಮೇಲೆ ನಾವು ಒಂದು ಡೇಟ್ ಫಿಕ್ಸ್ ಮಾಡಿ ತಹಸೀಲ್ದಾರೇ ಬಂದರು, ಇನ್ಸ್ಪೆಕ್ಟ್ರು ಬಂದು ರಸ್ತೆನೇ ಬಿಡಿಸ್ಕೊಟ್ಟಾಗಿತ್ತು. ಬಿಡಿಸ್ಕೊಟ್ಟಾಗಿ ಇವರು ಅಲ್ಲಿ ತಿರುಗಾಡ್ತಾನೆ ಅಮ್ಮ, ನೀವು ಮನೇಲಿರಿ, ಆರಾಮ ಮನೇಲಿರಿ, ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ನಾವು ಮಾಡ್ತೀವಮ್ಮ. ಉಳ್ಕೋಬೇಡಿ ನೀವು, ಸುಮ್ಮನೆ ಧೂಳೆಲ್ಲ ಬರುತ್ತೆ. ಟೈಮ್ ಕೊಡಿ, 2 ದಿನ ಟೈಮ್ ಕೊಡಿ. ಈಗ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ತಾವಿದ್ದೀರಿ, RAV ಇದ್ದಾರೆ. ನಮ್ಮನೆ ಹತ್ರ ರವೀಂದ್ರ ಮನೆ ಹತ್ರ ಮಲಗ್ಬಿಡುತ್ತೆ. ನಮಗೆ ಉಣ್ಣಕ್ಕೆ ನಿಮ್ದಿಲ್ಲ ಸರ್. ನಮಗೆ ಆಯಿತು, ಅದಕ್ಕೆಲ್ಲ ಪಾಪ ಇಲ್ಲಿ ಧೂಳ ಸುಮ್ಮನೆ ಕುಂಡಿಸ್ಕೊಳ್ಳೋದು ಹಂಗಾಗಿದೆ. ಕೇಳ್ತಿಲ್ಲ ಸರ್. ಒಂದು ನಿಮಿಷ ಇದೆ. ಈಗ ನೀವು ಅವತ್ತು ಬಂದರೆ ನಾವೇ ಹೋಗಿ ಬಿಡಿಸ್ಕೊಟ್ಟು ಬಂದಿದ್ದೀವಿ, ರಸ್ತೆನೇ ಬಿಡಿಸ್ಕೊಟ್ಟು ಬಂದಿದ್ದೀವಿ. ಸ್ವಲ್ಪ ಜನ ಇವ್ರು ತಿರುಗಾಡಿದ್ರು, ಅಲ್ಲಿ ತಿರುಗಾಡಾದ್ಮೇಲೆ ಮತ್ತೆ ಇದು ಅವನು ಬೇಲಿ ಹಾಕೊಂಡಿರ್ತಕ್ಕಂಥದ್ದು ಅಲ್ವಾ. ಇದನ್ನು ನಾನು 2 ಡೇಸ್ ಟೈಮ್ ಕೊಡಿ. 2 ಡೇಸ್ ಮತ್ತೆ ಎಲ್ಲರನ್ನ ಕರ್ಸಿಸ್ಬಿಟ್ಟು ಇನ್ಸ್ಪೆಕ್ಟ್ರು, RAV, VA, ಸರ್ವೇರು, ಫಾರೆಸ್ಟ್ ಅವ್ರನ್ನ ಕರ್ಸಿಸ್ಬಿಟ್ಟು ನಾನೇ ಬರ್ತೀನಿ.